ಏನೇ ಟ್ರಂಪ್ ಗುರಿ ಅಲ್ಲವೇ ಅಲ್ಲ. ಟ್ರಂಪ್ ಕಣ್ಣಿರೋದು ಖರ್ಗ್ ದ್ವೀಪದ ಮೇಲೆ. ವೆನಿಜುವೆಲಾ ಬಳಿಕ ಖರ್ಗ್ ಮೇಲೆ ಡೊನಾಲ್ಡ್ ಕಣ್ಣಿಟ್ಟಿರೋದು. ವೆನಿಜುವೆಲಾ ಕತೆ ಏನಾಯ್ತು ನಿಮಗೆಲ್ಲ ಗೊತ್ತಿದೆ. ಅದಾದ್ಮೇಲೆ ಡೆನ್ಮಾರ್ಕ್, ಈಗ ಖರ್ಗ್ ಮೇಲೆ ಡೊನಾಲ್ಡ್ ಕಣ್ಣಿಟ್ಟಿರೋದು. ಪರ್ಷಿಯನ್ ಕೊಲ್ಲಿಯಲ್ಲಿರುವಂತದ್ದು ಒಂದು ಸಣ್ಣ ದ್ವೀಪ ಖರ್ಗ್, ಅದ್ರ ಮೇಲೆ ಇವರ ಕಣ್ಣು. ಯಾಕೆ, ಏನಿದೆ ಅಂತದ್ದು ಆ ಖರ್ಗ್ನಲ್ಲಿ ಅಂದ್ರೆ, ಇರಾನ್ನ ಪ್ರಮುಖ ತೈಲ ನಿಕ್ಷೇಪ ಇರೋದೇ ಈ ಖರ್ಗಲ್ಲಿ. ಇರಾನ್ ಕರಾವಳಿಯಿಂದ 25ರಿಂದ 30 ಕಿಲೋಮೀಟರ್ ದೂರದಲ್ಲಿರೋದೇ ಈ ಖರ್ಗ್. ಇರಾನ್ 90% ಕಚ್ಚಾ ತೈಲ ಇಲ್ಲಿಂದನೇ ಪೂರೈಕೆ ಮಾಡುತ್ತೆ. ಹೀಗಾಗಿ ಖರ್ಗ್ ಮೇಲೆ ತಾವು ಹಿಡಿತ ಸಾಧಿಸಿ ಬಿಟ್ರೆ ಸಂಪೂರ್ಣ ತೈಲ ನಿಕ್ಷೇಪ ನಮ್ಮದೇ ಆಗುತ್ತೆ, ನಾವೇ ಅಧಿಪತಿ ಆಗ್ಬಿಡ್ತೀವಿ ಅನ್ನುವಂತಹ ಒಂದು ಬಯಕೆ ಈ ಟ್ರಂಪ್ನದ್ದು. ಹೀಗಾಗಿ ಖರ್ಗ್ ಕೈವಾಡ ಮಾಡಿಕೊಳ್ಳೋದಕ್ಕೆ, ತಮ್ಮ ಕೈ ವಶಪಡಿಸಿಕೊಳ್ಳೋದಕ್ಕೆ ಟ್ರಂಪ್ ಪ್ಲಾನ್ ಮಾಡ್ತಾ ಇದ್ದಾರೆ. ಮೊದಲು ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ತಂತ್ರ ರೂಪಿಸಿದರು. ಈಗ ಮಿಲಿಟರಿ ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು ಟ್ರಂಪ್. ಕಾರಣ ಆ ಖರ್ಗ್ ದ್ವೀಪವನ್ನು ತಮ್ಮದಾಗಿಸಿಕೋಬೇಕು, ಸೇರಿದಂತೆ ಹಲವು ತೈಲ ನಿಕ್ಷೇಪಗಳು, ಹಲವು ತೈಲ ಸಂಗ್ರಹಾಗಾರಗಳು ನಮ್ಮದಾಗಬೇಕು ಅನ್ನುವಂಥದ್ದು ಟ್ರಂಪ್ನ ಉದ್ದೇಶ. ವೆನಿಜುವೆಲಾನು ಈಗ ಹಲವು ಕಾರಣಗಳಿಂದಾಗಿ ವಶಕ್ಕೆ ಪಡೆದುಕೊಂಡರು. ಈಗ ಈ ಖರ್ಗ್ ಕೂಡ ಈ ತೈಲ ಸಂಗ್ರಹಾಗಾರ, ಹೆಚ್ಚಿನ ತೈಲ ಹೊಂದಿರುವಂತಹ ಒಂದು ದ್ವೀಪ ಅನ್ನುವಂತಹ ಕಾರಣದಿಂದ ಇದನ್ನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಟ್ರಂಪ್ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಇನ್ನು ನೆಕ್ಸ್ಟ್, ಅಮೆರಿಕದ ಬಾಹುಬಲಿ ಬ್ಲೂ ಸ್ಪ್ಯಾರೋ ಕ್ಷಿಪಣಿ ಏನ್ ಕೆಲಸ ಮಾಡುತ್ತೆ? ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಹಾರುವಂತಹ ಒಂದು ವಿಶೇಷವಾದಂತಹ ಕ್ಷಿಪಣಿ. ಬಾಹ್ಯಾಕಾಶದಿಂದಲೇ ನೇರ ಟಾರ್ಗೆಟ್ ಪ್ರದೇಶಕ್ಕೆ ದಾಳಿ ಮಾಡುತ್ತೆ. ಅಂದ್ರೆ ಯಾವ ರೀತಿ ಇದು ಟಾರ್ಗೆಟ್ ಮಾಡುತ್ತೆ, ಇದರ ಚಲನವಲನ ಹೇಗೆ, ಇದರ ಟಾರ್ಗೆಟ್ ಹೇಗೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಎಲ್ಲಾ ಕ್ಷಿಪಣಿಗಳು ಎಲ್ಲಾ ಕೆಲಸವನ್ನ ಮಾಡುತ್ತೆ ಅಂತಂದ್ರೂ ಕೂಡ ಈ ಸ್ಪ್ಯಾರೋ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕು. ಎಲ್ಲಾ ರಡಾರ್ಗಳ ಕಣ್ಣು ತಪ್ಪಿಸಿ ದಾಳಿ ಮಾಡಬಲ್ಲ ಕ್ಷಿಪಣಿ ಇದು. ಸುಪ್ರೀಂ ಲೀಡರ್ ಖಮೈನಿ ಹತ್ಯೆಗೂ ಕೂಡ ಇದೇ ಕ್ಷಿಪಣಿಯನ್ನ ಬಳಸಲಾಗಿತ್ತು. ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೂ ಕೂಡ ಇದರಿಂದಾನೇ ದಾಳಿಯಾಗುತ್ತಾ? ಇರಾನ್ ಮಾತು ಕೇಳದೆ ಇದ್ರೆ ಬ್ಲೂ ಸ್ಪ್ಯಾರೋ ಬಳಸ್ತಾರ ಟ್ರಂಪ್? ಇದರ ಪ್ರಯೋಗದ ಪ್ರಯತ್ನಗಳು ಈಗಾಗಲೇ ಎಲ್ಲಾ ರೀತಿಯ ಹಂತಕ್ಕೆ ಬಂದು ನಿಂತಿದೆಯಾ? ಒಮ್ಮೆ ಈ ಕ್ಷಿಪಣಿ ಅಂದ್ರೆ ಬ್ಲೂ ಸ್ಪ್ಯಾರೋನ ಉಡಾಯಿಸಿದ್ರೆ ದಾಳಿ ಪಕ್ಕಾ. ಪರಿಣಾಮ ದೊಡ್ಡ ಮಟ್ಟದ್ದು. 6.5 ಮೀಟರ್ ಉದ್ದ, 1.9 ಟನ್ ತೂಕದ ಮಿಸೈಲ್ ಇದು. ಇಸ್ರೇಲ್ನ F-15 ಫೈಟರ್ ಜೆಟ್ ಮೂಲಕ ದಾಳಿ ಆಗುತ್ತೆ. 1995 ಕಿಲೋಮೀಟರ್ ರೇಂಜ್ ಹೊಂದಿರುವಂತಹ ಕ್ಷಿಪಣಿ ಇದು. ಅಷ್ಟು ಗುರಿಯನ್ನು ಸಾಧಿಸಬಲ್ಲದು. ಇವರಿಗೆ ಒಂದ್ ರೀತಿ ಇದು ಕೂಡ ತನ್ನ ಬತ್ತಳಿಕೆಯಲ್ಲಿರುವಂತಹ ಬ್ರಹ್ಮಾಸ್ತ್ರ ಅಮೆರಿಕಾದವರಿಗೆ ಈ ಬ್ಲೂ ಸ್ಪ್ಯಾರೋ. ಇದನ್ನ ಯೂಸ್ ಮಾಡಿದ್ರೆ, ಇದನ್ನ ಯುದ್ಧದಲ್ಲಿ ನಾವು ಬಳಸಿದರೆ ನಿಮ್ಮ ಕತೆ ಹರೋಹರ ಅನ್ನೋ ರೀತಿಯಲ್ಲಿ ಟ್ರಂಪ್ ಈಗ ವಿಶ್ವಾಸದಲ್ಲಿದ್ದಾರೆ. ಇದನ್ನ ಬಳಕೆ ಮಾಡೋದು ಯಾವಾಗ ಅಂದ್ರೆ, ಇರಾನ್ ನಮ್ಮ ಇಚ್ಛೆಯಂತೆ ನಡೆದುಕೊಳ್ಳಿಲ್ಲ ಅಂದ್ರೆ, ನಮ್ಮ ಮಾತನ್ನ ಕೇಳಲಿಲ್ಲ ಅಂದ್ರೆ ಪಕ್ಕಾ ಯೂಸ್ ಮಾಡ್ತೀವಿ ಅನ್ನುವಂಥ ಸಂದೇಶವನ್ನ ಅಮೆರಿಕ ಸಾರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ಏನೇ ಟ್ರಂಪ್ ಗುರಿ ಅಲ್ಲವೇ ಅಲ್ಲ. ಟ್ರಂಪ್ ಕಣ್ಣಿರೋದು ಖರ್ಗ್ ದ್ವೀಪದ ಮೇಲೆ. ವೆನಿಜುವೆಲಾ ಬಳಿಕ ಖರ್ಗ್ ಮೇಲೆ ಡೊನಾಲ್ಡ್ ಕಣ್ಣಿಟ್ಟಿರೋದು. ವೆನಿಜುವೆಲಾ ಕತೆ ಏನಾಯ್ತು ನಿಮಗೆಲ್ಲ ಗೊತ್ತಿದೆ. ಅದಾದ್ಮೇಲೆ ಡೆನ್ಮಾರ್ಕ್, ಈಗ ಖರ್ಗ್ ಮೇಲೆ ಡೊನಾಲ್ಡ್ ಕಣ್ಣಿಟ್ಟಿರೋದು. ಪರ್ಷಿಯನ್ ಕೊಲ್ಲಿಯಲ್ಲಿರುವಂತದ್ದು ಒಂದು ಸಣ್ಣ ದ್ವೀಪ ಖರ್ಗ್, ಅದ್ರ ಮೇಲೆ ಇವರ ಕಣ್ಣು. ಯಾಕೆ, ಏನಿದೆ ಅಂತದ್ದು ಆ ಖರ್ಗ್ನಲ್ಲಿ ಅಂದ್ರೆ, ಇರಾನ್ನ ಪ್ರಮುಖ ತೈಲ ನಿಕ್ಷೇಪ ಇರೋದೇ ಈ ಖರ್ಗಲ್ಲಿ. ಇರಾನ್ ಕರಾವಳಿಯಿಂದ 25ರಿಂದ 30 ಕಿಲೋಮೀಟರ್ ದೂರದಲ್ಲಿರೋದೇ ಈ ಖರ್ಗ್. ಇರಾನ್ 90% ಕಚ್ಚಾ ತೈಲ ಇಲ್ಲಿಂದನೇ ಪೂರೈಕೆ ಮಾಡುತ್ತೆ. ಹೀಗಾಗಿ ಖರ್ಗ್ ಮೇಲೆ ತಾವು ಹಿಡಿತ ಸಾಧಿಸಿ ಬಿಟ್ರೆ ಸಂಪೂರ್ಣ ತೈಲ ನಿಕ್ಷೇಪ ನಮ್ಮದೇ ಆಗುತ್ತೆ, ನಾವೇ ಅಧಿಪತಿ ಆಗ್ಬಿಡ್ತೀವಿ ಅನ್ನುವಂತಹ ಒಂದು ಬಯಕೆ ಈ ಟ್ರಂಪ್ನದ್ದು. ಹೀಗಾಗಿ ಖರ್ಗ್ ಕೈವಾಡ ಮಾಡಿಕೊಳ್ಳೋದಕ್ಕೆ, ತಮ್ಮ ಕೈ ವಶಪಡಿಸಿಕೊಳ್ಳೋದಕ್ಕೆ ಟ್ರಂಪ್ ಪ್ಲಾನ್ ಮಾಡ್ತಾ ಇದ್ದಾರೆ. ಮೊದಲು ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ತಂತ್ರ ರೂಪಿಸಿದರು.
ಈಗ ಮಿಲಿಟರಿ ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು ಟ್ರಂಪ್. ಕಾರಣ ಖರ್ಗ್ ದ್ವೀಪವನ್ನು ತಮ್ಮದಾಗಿಸಿಕೋಬೇಕು ಸೇರಿದಂತೆ ಹಲವು ತೈಲ ನಿಕ್ಷೇಪಗಳು, ಹಲವು ತೈಲ ಸಂಗ್ರಹಾಗಾರಗಳು ನಮ್ಮದಾಗಬೇಕು ಅನ್ನುವಂಥದ್ದು ಟ್ರಂಪ್ನ ಉದ್ದೇಶ. ವೆನಿಜುವೆಲಾನು ಈಗ ಹಲವು ಕಾರಣಗಳಿಂದಾಗಿ ವಶಕ್ಕೆ ಪಡೆದುಕೊಂಡ್ರು. ಈಗ ಈ ಖರ್ಗ್ ಕೂಡ ಈ ತೈಲ ಸಂಗ್ರಹಾಗಾರ, ಹೆಚ್ಚಿನ ತೈಲ ಹೊಂದಿರುವಂತಹ ಒಂದು ದ್ವೀಪ ಅನ್ನುವಂತಹ ಕಾರಣದಿಂದ ಇದನ್ನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಟ್ರಂಪ್ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಇನ್ನು ನೆಕ್ಸ್ಟ್, ಅಮೆರಿಕದ ಬಾಹುಬಲಿ ಬ್ಲೂ ಸ್ಪ್ಯಾರೋ ಕ್ಷಿಪಣಿ ಏನ್ ಕೆಲಸ ಮಾಡುತ್ತೆ? ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಹಾರುವಂತಹ ಒಂದು ವಿಶೇಷವಾದಂತಹ ಕ್ಷಿಪಣಿ. ಬಾಹ್ಯಾಕಾಶದಿಂದಲೇ ನೇರ ಟಾರ್ಗೆಟ್ ಪ್ರದೇಶಕ್ಕೆ ದಾಳಿ ಮಾಡುತ್ತೆ. ಅಂದ್ರೆ ಯಾವ ರೀತಿ ಇದು ಟಾರ್ಗೆಟ್ ಮಾಡುತ್ತೆ, ಇದರ ಚಲನವಲನ ಹೇಗೆ, ಇದರ ಟಾರ್ಗೆಟ್ ಹೇಗೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಎಲ್ಲಾ ಕ್ಷಿಪಣಿಗಳು ಎಲ್ಲಾ ಕೆಲಸವನ್ನ ಮಾಡುತ್ತೆ ಅಂತಂದ್ರೂ ಕೂಡ ಈ ಸ್ಪ್ಯಾರೋ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕು. ಎಲ್ಲಾ ರಡಾರ್ಗಳ ಕಣ್ಣು ತಪ್ಪಿಸಿ ದಾಳಿ ಮಾಡಬಲ್ಲ ಕ್ಷಿಪಣಿ ಇದು. ಸುಪ್ರೀಂ ಲೀಡರ್ ಖಮೈನಿ ಹತ್ಯೆಗೂ ಕೂಡ ಇದೇ ಕ್ಷಿಪಣಿಯನ್ನ ಬಳಸಲಾಗಿತ್ತು. ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೂ ಕೂಡ ಇದರಿಂದಾನೇ ದಾಳಿ ಆಗುತ್ತಾ? ಇರಾನ್ ಮಾತು ಕೇಳದೆ ಇದ್ರೆ ಬ್ಲೂ ಸ್ಪ್ಯಾರೋ ಬಳಸ್ತಾರ ಟ್ರಂಪ್? ಇದರ ಪ್ರಯೋಗದ ಪ್ರಯತ್ನಗಳು ಈಗಾಗಲೇ ಎಲ್ಲಾ ರೀತಿಯ ಹಂತಕ್ಕೆ ಬಂದು ನಿಂತಿದೆಯಾ? ಒಮ್ಮೆ ಈ ಕ್ಷಿಪಣಿ ಅಂದ್ರೆ ಬ್ಲೂ ಸ್ಪ್ಯಾರೋನ ಉಡಾಯಿಸಿದ್ರೆ ದಾಳಿ ಪಕ್ಕಾ. ಪರಿಣಾಮ ದೊಡ್ಡ ಮಟ್ಟದ್ದು. 6.5 ಮೀಟರ್ ಉದ್ದ, 1.9 ಟನ್ ತೂಕದ ಮಿಸೈಲ್ ಇದು. ಇಸ್ರೇಲ್ನ F-15 ಫೈಟರ್ ಜೆಟ್ ಮೂಲಕ ದಾಳಿ ಆಗುತ್ತೆ. 1995 ಕಿಲೋಮೀಟರ್ ರೇಂಜ್ ಹೊಂದಿರುವಂತಹ ಕ್ಷಿಪಣಿ ಇದು. ಅಷ್ಟು ಗುರಿಯನ್ನು ಸಾಧಿಸಬಲ್ಲದು. ಇವರಿಗೆ ಒಂದು ರೀತಿ ಇದು ಕೂಡ ತನ್ನ ಬತ್ತಳಿಕೆಯಲ್ಲಿರುವಂತಹ ಬ್ರಹ್ಮಾಸ್ತ್ರ ಅಮೆರಿಕಾದವರಿಗೆ ಈ ಬ್ಲೂ ಸ್ಪ್ಯಾರೋ. ಇದನ್ನ ಯೂಸ್ ಮಾಡಿದ್ರೆ, ಇದನ್ನ ಯುದ್ಧದಲ್ಲಿ ನಾವು ಬಳಸಿದರೆ ನಿಮ್ಮ ಕತೆ ಹರೋಹರ ಅನ್ನೋ ರೀತಿಯಲ್ಲಿ ಟ್ರಂಪ್ ಈಗ ವಿಶ್ವಾಸದಲ್ಲಿದ್ದಾರೆ. ಇದನ್ನ ಬಳಕೆ ಮಾಡೋದು ಯಾವಾಗ ಅಂದ್ರೆ, ಇರಾನ್ ನಮ್ಮ ಇಚ್ಛೆಯಂತೆ ನಡೆದುಕೊಳ್ಳಿಲ್ಲ ಅಂದ್ರೆ, ನಮ್ಮ ಮಾತನ್ನ ಕೇಳಲಿಲ್ಲ ಅಂದ್ರೆ ಪಕ್ಕಾ ಯೂಸ್ ಮಾಡ್ತೀವಿ ಅನ್ನುವಂತ ಸಂದೇಶವನ್ನ ಅಮೆರಿಕ ಸಾರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ಟ್ರಂಪ್ ಗುರಿ ಅಲ್ಲವೇ ಅಲ್ಲ. ಟ್ರಂಪ್ ಕಣ್ಣಿರೋದು ಖರ್ಗ್ ದ್ವೀಪದ ಮೇಲೆ. ವೆನಿಜುವೆಲಾ ಬಳಿಕ ಖರ್ಗ್ ಮೇಲೆ ಡೊನಾಲ್ಡ್ ಕಣ್ಣಿಟ್ಟಿರೋದು. ವೆನಿಜುವೆಲಾ ಕತೆ ಏನಾಯ್ತು ನಿಮಗೆಲ್ಲ ಗೊತ್ತಿದೆ. ಅದಾದ್ಮೇಲೆ ಡೆನ್ಮಾರ್ಕ್, ಈಗ ಖರ್ಗ್ ಮೇಲೆ ಡೊನಾಲ್ಡ್ ಕಣ್ಣಿಟ್ಟಿರೋದು. ಪರ್ಷಿಯನ್ ಕೊಲ್ಲಿಯಲ್ಲಿರುವಂತದ್ದು ಒಂದು ಸಣ್ಣ ದ್ವೀಪ ಖರ್ಗ್. ಅದ್ರ ಮೇಲೆ ಇವರ ಕಣ್ಣು. ಯಾಕೆ, ಏನಿದೆ ಅಂತದ್ದು ಆ ಖರ್ಗ್ನಲ್ಲಿ ಅಂದ್ರೆ, ಇರಾನ್ನ ಪ್ರಮುಖ ತೈಲ ನಿಕ್ಷೇಪ ಇರೋದೇ ಈ ಖರ್ಗಲ್ಲಿ. ಇರಾನ್ ಕರಾವಳಿಯಿಂದ 25ರಿಂದ 30 ಕಿಲೋಮೀಟರ್ ದೂರದಲ್ಲಿರೋದೇ ಈ ಖರ್ಗ್. ಇರಾನ್ 90% ಕಚ್ಚಾ ತೈಲ ಇಲ್ಲಿಂದನೇ ಪೂರೈಕೆ ಮಾಡುತ್ತೆ. ಹೀಗಾಗಿ ಖರ್ಗ್ ಮೇಲೆ ತಾವು ಹಿಡಿತ ಸಾಧಿಸಿ ಬಿಟ್ರೆ ಸಂಪೂರ್ಣ ತೈಲ ನಿಕ್ಷೇಪ ನಮ್ಮದೇ ಆಗುತ್ತೆ, ನಾವೇ ಅಧಿಪತಿ ಆಗ್ಬಿಡ್ತೀವಿ ಅನ್ನುವಂತಹ ಒಂದು ಬಯಕೆ ಈ ಟ್ರಂಪ್ನದ್ದು. ಹೀಗಾಗಿ ಖರ್ಗ್ ಕೈವಾಡ ಮಾಡಿಕೊಳ್ಳೋದಕ್ಕೆ, ತಮ್ಮ ಕೈ ವಶಪಡಿಸಿಕೊಳ್ಳೋದಕ್ಕೆ ಟ್ರಂಪ್ ಪ್ಲಾನ್ ಮಾಡ್ತಾ ಇದ್ದಾರೆ. ಮೊದಲು ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ತಂತ್ರ ರೂಪಿಸಿದರು. ಈಗ ಮಿಲಿಟರಿ ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು ಟ್ರಂಪ್. ಕಾರಣ ಖರ್ಗ್ ದ್ವೀಪವನ್ನು ತಮ್ಮದಾಗಿಸಿಕೋಬೇಕು ಸೇರಿದಂತೆ ಹಲವು ತೈಲ ನಿಕ್ಷೇಪಗಳು, ಹಲವು ತೈಲ ಸಂಗ್ರಹಾಗಾರಗಳು ನಮ್ಮದಾಗಬೇಕು ಅನ್ನುವಂಥದ್ದು ಟ್ರಂಪ್ನ ಉದ್ದೇಶ. ವೆನಿಜುವೆಲಾನು ಈಗ ಹಲವು ಕಾರಣಗಳಿಂದಾಗಿ ವಶಕ್ಕೆ ಪಡೆದುಕೊಂಡ್ರು. ಈಗ ಈ ಖರ್ಗ್ ಕೂಡ ಈ ತೈಲ ಸಂಗ್ರಹಾಗಾರ, ಹೆಚ್ಚಿನ ತೈಲ ಹೊಂದಿರುವಂತಹ ಒಂದು ದ್ವೀಪ ಅನ್ನುವಂತಹ ಕಾರಣದಿಂದ ಇದನ್ನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಟ್ರಂಪ್ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಇನ್ನು ನೆಕ್ಸ್ಟ್, ಅಮೆರಿಕದ ಬಾಹುಬಲಿ ಬ್ಲೂ ಸ್ಪ್ಯಾರೋ ಕ್ಷಿಪಣಿ ಏನ್ ಕೆಲಸ ಮಾಡುತ್ತೆ? ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಹಾರುವಂತಹ ಒಂದು ವಿಶೇಷವಾದಂತಹ ಕ್ಷಿಪಣಿ. ಬಾಹ್ಯಾಕಾಶದಿಂದಲೇ ನೇರ ಟಾರ್ಗೆಟ್ ಪ್ರದೇಶಕ್ಕೆ ದಾಳಿ ಮಾಡುತ್ತೆ. ಅಂದ್ರೆ ಯಾವ ರೀತಿ ಇದು ಟಾರ್ಗೆಟ್ ಮಾಡುತ್ತೆ, ಇದರ ಚಲನವಲನ ಹೇಗೆ, ಇದರ ಟಾರ್ಗೆಟ್ ಹೇಗೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಎಲ್ಲಾ ಕ್ಷಿಪಣಿಗಳು ಎಲ್ಲಾ ಕೆಲಸವನ್ನ ಮಾಡುತ್ತೆ ಅಂತಂದ್ರೂ ಕೂಡ ಈ ಸ್ಪ್ಯಾರೋ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕು. ಎಲ್ಲಾ ರಡಾರ್ಗಳ ಕಣ್ಣು ತಪ್ಪಿಸಿ ದಾಳಿ ಮಾಡಬಲ್ಲ ಕ್ಷಿಪಣಿ ಇದು. ಸುಪ್ರೀಂ ಲೀಡರ್ ಖಮೈನಿ ಹತ್ಯೆಗೂ ಕೂಡ ಇದೇ ಕ್ಷಿಪಣಿಯನ್ನ ಬಳಸಲಾಗಿತ್ತು.
ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೂ ಕೂಡ ಇದರಿಂದಾನೇ ದಾಳಿ ಆಗುತ್ತಾ? ಇರಾನ್ ಮಾತು ಕೇಳದೆ ಇದ್ರೆ ಬ್ಲೂ ಸ್ಪ್ಯಾರೋ ಬಳಸ್ತಾರ ಟ್ರಂಪ್? ಇದರ ಪ್ರಯೋಗದ ಪ್ರಯತ್ನಗಳು ಈಗಾಗಲೇ ಎಲ್ಲಾ ರೀತಿಯ ಹಂತಕ್ಕೆ ಬಂದು ನಿಂತಿದೆಯಾ? ಒಮ್ಮೆ ಈ ಕ್ಷಿಪಣಿ ಅಂದ್ರೆ ಬ್ಲೂ ಸ್ಪ್ಯಾರೋನ ಉಡಾಯಿಸಿದ್ರೆ ದಾಳಿ ಪಕ್ಕ. ಪರಿಣಾಮ ದೊಡ್ಡ ಮಟ್ಟದ್ದು. 6.5 ಮೀಟರ್ ಉದ್ದ, 1.9 ಟನ್ ತೂಕದ ಮಿಸೈಲ್ ಇದು. ಇಸ್ರೇಲ್ನ F-15 ಫೈಟರ್ ಜೆಟ್ ಮೂಲಕ ದಾಳಿ ಆಗುತ್ತೆ. 1995 ಕಿಲೋಮೀಟರ್ ರೇಂಜ್ ಹೊಂದಿರುವಂತಹ ಕ್ಷಿಪಣಿ ಇದು. ಅಷ್ಟು ಗುರಿಯನ್ನ ಸಾಧಿಸಬಲ್ಲದು. ಇವರಿಗೆ ಒಂದ್ ರೀತಿ ಇದು ಕೂಡ ತನ್ನ ಬತ್ತಳಿಕೆಯಲ್ಲಿರುವಂತಹ ಬ್ರಹ್ಮಾಸ್ತ್ರ ಅಮೆರಿಕಾದವರಿಗೆ ಈ ಬ್ಲೂ ಸ್ಪ್ಯಾರೋ. ಇದನ್ನ ಯೂಸ್ ಮಾಡಿದರೆ, ಇದನ್ನ ಯುದ್ಧದಲ್ಲಿ ನಾವು ಬಳಸಿದರೆ ನಿಮ್ಮ ಕತೆ ಹರೋಹರ ಅನ್ನೋ ರೀತಿಯಲ್ಲಿ ಟ್ರಂಪ್ ಈಗ ವಿಶ್ವಾಸದಲ್ಲಿದ್ದಾರೆ. ಇದನ್ನ ಬಳಕೆ ಮಾಡೋದು ಯಾವಾಗ ಅಂದ್ರೆ, ಇರಾನ್ ನಮ್ಮ ಇಚ್ಛೆಯಂತೆ ನಡೆದುಕೊಳ್ಳಿಲ್ಲ ಅಂದ್ರೆ, ನಮ್ಮ ಮಾತನ್ನ ಕೇಳಲಿಲ್ಲ ಅಂದ್ರೆ ಪಕ್ಕಾ ಯೂಸ್ ಮಾಡ್ತೀವಿ ಅನ್ನುವಂತ ಸಂದೇಶವನ್ನ ಅಮೆರಿಕ ಸಾರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್